ಮನೆ ಕಾಲಿಟ್ಟ ಕ್ಷಣನೇ ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಹೇಗೆ ಆಟ ಆಡ್ತೀಯ ಅಂತ ನೋಡ್ಬೇಕು ಅಂತ ಸುಮ್ಮನಿದ್ದೆ. ಇವತ್ತೆಲ್ಲ ಗೊತ್ತಾಯ್ತು. ಇನ್ನು ನಾನಿನ್ನ ಉಳಿಸಲ್ಲ ಕಣೆ ಪ್ರಾರ್ಥನಾ. ಇದೇ ತರ ಬೈದ್ವಿನಿ ಅಕ್ಕ ಪ್ರಾರ್ಥನಾಗೆ. ಏನಂದೆ? ಅದೇ ಅಕ್ಕ, ನನ್ನ ಫ್ರೆಂಡು ಪ್ರಾರ್ಥನಾ ಹಬ್ಬಕ್ಕೆ ಬಂದಿದ್ದಲ್ಲ, ಅವಳಿಗೆ ಇದೇ ತರ ಬೈದಿದ್ದೀನಿ. ಸೇಮ್ ಟು ಸೇಮ್ ಡೈಲಾಗು ನಿಮ್ಮ ಮುಂದೆ ಹೇಳಿದ್ದೀನಿ. ಯಾಕಕ್ಕ, ನಿಮಗೆ ಗಾಬರಿ ಆಯ್ತಾ? ನೀವು ಹೆದರ್ಕೊಂಡ್ರಾ? ಅಯ್ಯೋ, ನೀವು ಹೆದರ್ಕೊಂಡ್ರಿ ಅನಿಸ್ತಾ ಇದೆ. ನಾನು ರಿಯಲಿ ಸಾರಿ ಅಕ್ಕ. ದಡ್ಡಿ ನಾನು, ಪಾಪಿ. ಈ ಥರ ಕೂಗಾಡೋದು ಕಿರ್ಚಾಡೋದೆಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು ಅಕ್ಕ. ನಿಮ್ಮಂಥ ಸಾಫ್ಟ್ ಆಗಿರೋರ ಹತ್ರ ಈ ಥರ ಮಾತಾಡ್ಬಿಟ್ಟೆ ಅಂತ ನನಗೆ ಬೇಜಾರಾಗ್ತಿದೆ. ಐ ಆಮ್ ಸಾರಿ ಅಕ್ಕ. ಲೇ, ಒಂದು ಕ್ಷಣ ಜೀವ ಬಾಯಿಗೆ ಬಂದಿತ್ತಲ್ಲೇ. ಅದೇ ಅಕ್ಕ, ನನ್ನ ಫ್ರೆಂಡ್ ಪ್ರಾರ್ಥನಾ ಹಬ್ಬಕ್ಕೆ ಬಂದಿದ್ಲಲ್ಲ, ಅವಳನ್ನ ನಾನು ತುಂಬ ಹಚ್ಕೊಂಡಿದ್ದೆ ಅಕ್ಕ. ಮನೆಯಿಂದ ಹೊರಗಡೆ ನಂಗೆ ಒಬ್ಳು ಬೆಸ್ಟ್ ಫ್ರೆಂಡ್ ಇದ್ದಾಳೆ ಅಂದರೆ ಅದವಳು ಒಬ್ಳೆ. ಅವಳು ನನಗೆ ನೀನು ನನ್ನ ಫ್ರೆಂಡು ಅಂತ ನಂಬಿಸಿ ಕುತ್ತಿಗೆ ಕೊಯ್ಯೋ ಕೆಲಸ ಮಾಡಿಬಿಟ್ಲು ಅಕ್ಕ. ನಂಬಿಸಿ ಕುತ್ತಿಗೆ ಕೊಯ್ಯೋದಾ? ಏನು ಮಾಡಿದ್ಲು ಲೀಲಾ? ಅಯ್ಯೋ ಅಕ್ಕ, ಈ ಅನ್ಯಾಯನ ಬಾಯಿಂದ ಹೇಳೋಕ್ಕಾಗಲ್ಲ. ಅವಳು ಎಲ್ಲರನ್ನೂ ನಂಬಿಸಿ ಮೋಸ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವಳು ಅಲ್ವೇ ಅಲ್ಲ ಅಕ್ಕ. ಅಂದರೆ ಬೇರೆ ಯಾರ ಥರನೂ ನಟಿಸ್ತಿದ್ದಾಳ? ಒಂಥರ ಅದೇ ಅರ್ಥ ಅಕ್ಕ. ನೀ ನನ್ನ ಫ್ರೆಂಡು ಅಂತ ನಾನು ನಂಬಿಸಿ ಬೆನ್ನ ಹಿಂದೆ ಚೂರಿ ಹಾಕ್ಬಿಟ್ಲು. ಈಗ ಅವಳ ಬಗ್ಗೆ ನನಗೆಲ್ಲ ಗೊತ್ತಾಗಿದೆ. ನನ್ನ ನಂಬಿಸಿ ನಮ್ಮ ಮನೆ ಕಾಲಿಟ್ಲಲ್ಲ, ಇನ್ನು ನೋಡ್ತಾ ಇರಿ. ನಾನು ಎಲ್ಲರ ಜೊತೆ ನಗ್ತಾ ಇರ್ತೀನಿ, ಖುಷಿಯಾಗಿರ್ತೀನಿ ಅಂತ ನನ್ನ ಲೈಟಾಗಿ ತಗೋತಾರಲ್ಲ, ಅವ್ರಿಗೆಲ್ಲ ಇದೊಂಥರ ವಾರ್ನಿಂಗ್ ಇದ್ದ ಹಾಗೆ. ನಾನು ಲೈಟ್ ಆಗಿದ್ದೀನಿ ಅಂತ ಲೈಟಾಗಿ ತಗೋಬೇಡ. ನಿನ್ನ ಪಾಲಿಗೆ ನಾನು ಲೈಟಾಗೂ ಒಳ್ಳೆಯವಳಾಗಿರಲ್ಲ. ನಿನ್ನಂತವಳು ನನ್ನ ಕೈಗೆ ಸಿಕ್ಕರೆ ಜಿಂತಾತ ಚಿತಾ ಚಿತ ಜಿಂತಾತ. ಅಬ್ಬಾ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಂಡೆ. ನಂಗೆ ಇವಾಗ ಸಮಾಧಾನ ಆಯಿತು. ಬರ್ಲಾ ಅಕ್ಕ? ಬಾಯ್. ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಒಳ್ಳೆ ಬುದ್ಧಿ ಹೇಳಿದ್ರು ನಿಮ್ಮ ಅಮ್ಮಂಗೆ ಬುದ್ಧಿ ಬರಲೇ ಇಲ್ಲ. ನನ್ನಿಂದ ಇನ್ನೊಬ್ಬರಿಗೆ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಆಗಬಾರ್ದು ಅನ್ನೋ ಒಂದು ಸಣ್ಣ ಒಳ್ಳೆ ಬುದ್ಧಿನೂ ಬರಲಿಲ್ವಲ್ಲ ಅವಳಿಗೆ. ಅಪ್ಪ, ಅಮ್ಮ ನಿಜವಾಗ್ಲೂ ತಿದ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಅಕ್ಕ ಮನೆಗೆ ಬಂದಾಗ ಅಕ್ಕನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಮ್ಮ. ನಾವು ಬೇಕ್ರಿ ಓಪನ್ ಮಾಡಬೇಕು, ಸ್ವಂತವಾಗಿ ಏನಾದರೂ ಮಾಡಬೇಕು, ಮನೇನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳುವಾಗ ಒಂಚೂರು ಬೇಜಾರು ಮಾಡ್ಕೊಳ್ಳೆ ನಮ್ಮನ್ನು ಸಪೋರ್ಟ್ ಮಾಡಿದ್ಲು. ನಾಟಕ ಕಣಮ್ಮ, ಎಲ್ಲ ನಾಟಕ. ಮುಖಕ್ಕೆ ಬಣ್ಣ ಹಚ್ಕೊಳ್ಳೋರು ಬೆಳಗಿಂದ ಸಂಜೆವರೆಗೆ ಹಚ್ಚಿದ ಬಣ್ಣನ ಸಂಜೆ ತೊಳ್ಕೊಂಡು ಬಿಡ್ತಾರೆ. ಆದರೆ ನಾಲಿಗೆಗೆ ಬಣ್ಣ ಹಚ್ಕೊಳ್ಳೋರು ಯಾವತ್ತೂ ತಿದ್ಕೊಳ್ಳಲ್ಲ. ಕೊನೆಗೂ ನಿಮ್ಮಮ್ಮ ವಿಷಸರ್ಪ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಲಮ್ಮ. ಅಪ್ಪ, ಅಕ್ಕ ನಮ್ಮ ಮನೇಲಿ ಇದ್ದಿದ್ದು ಪ್ರತಿದಿನನೂ ಅಮ್ಮ ಅಂತರ ಅಕ್ಕಂಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಇಷ್ಟೊಂದು ಕೆಟ್ಟ ಬುದ್ಧಿ ಅಮ್ಮಂಗೆ ಯಾಕೆ ಬಂತಪ್ಪ? ಸ್ನೇಹ, ಕೆಟ್ಟವ್ರ ಸ್ನೇಹ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರೆ. ಆ ಅಂತರ ನನ್ನ ಹತ್ರ ಅತಿ ವಿನಯದಲ್ಲಿ ಮಾತಾಡುವಾಗಲೇ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅನುಮಾನ ಬಂದಿತ್ತು. ಈಗ ನೋಡು, ಏಜಿ ಸರು ನನ್ನ ಹತ್ರ ಮಾತಾಡ್ತಾರೆ. ಅವ್ರ ಮಾತಲ್ಲೂ ನಯ, ವಿನಯ, ಗೌರವ ಎಲ್ಲ ಇರುತ್ತೆ. ಆದರೆ ಮಾತಲ್ಲಿ ಅತಿ ವಿನಯ ಇದ್ದಿದ್ದು ಅಂತರ ಮಾತಾಡುವಾಗ ಮಾತ್ರ. ನೀನು ಮೊಬೈಲ್ ಚೆಕ್ ಮಾಡ್ತೀಯಾ ಅಂತಾನೆ ಹೊಸ ಮೊಬೈಲ್ ತೊಗೊಂಡು ಅಕ್ಕಿ ಡಬ್ಬದಲ್ಲಿ ಬಚ್ಚಿಟ್ಟಿದ್ದಾಳೆ ಅಂದರೆ
ನಿಜವಾಗ್ಲೂ ಅಮ್ಮ ಅಂತರ ಜೊತೆ ಸೇರ್ಕೊಂಡು ಏನೋ ಕೆಟ್ಟ ಕೆಲ್ಸಕ್ಕೆ ಕೈ ಹಾಕಿದಾಳೆ ಅನ್ನಿಸ್ತಿದ್ಯಪ್ಪ. ಅನ್ಸೋದೇನ್ ಬಂತಮ್ಮ, ಎಲ್ಲ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಅಲ್ಲ. ಅಂತರನ್ ಜೊತೆ ಕೌಸಲ್ಯ ಮಾತಾಡಬೇಕು ಅಂದ್ರೆ ನಿನ್ ಫೋನ್ ಇದೆ, ನನ್ನ ಫೋನ್ ಇದೆ, ಕೌಸಲ್ಯಂದೇ ಫೋನ್ ಇದೆ, ಅದ್ರಲ್ಲಿ ಮಾತಾಡ್ಬೋದಲ್ಲ. ಅದಕ್ಕೊಂದು ಬೇರೆ ಫೋನು, ಅದನ್ನ ಅಕ್ಕಿ ಡಬ್ಬಿಲ್ ಮುಚ್ಚಿಡೋದು, ಇದೆಲ್ಲ ಯಾಕೆ ಬೇಕು? ಇವನ್ನೆಲ್ಲ ನೋಡಿದ್ರೆ ಅವರಿಬ್ರು ಅಡ್ಡದಾರಿ ಹಿಡಿದಿದ್ದಾರೆ ಅನ್ನೋದು ಗ್ಯಾರಂಟಿ. ಅಪ್ಪ, ಅಂತರ ಅವರಿಗೆ ಅಕ್ಕ ಮನೇಲಿರೋದು ಇಷ್ಟ ಇಲ್ಲ ಅನ್ಸುತ್ತಾ ನಿಂಗೆ? ಖಂಡಿತ ಇಷ್ಟ ಇರಲ್ಲಮ್ಮ. ನನ್ನ ಅನುಮಾನ ಸರಿಯಾಗಿದ್ದರೆ ಆ ಅಂತರಂಗೆ ಲೀಲಾ ಮತ್ತು ಎಜೆ ಸರ್ ಗಂಡ ಹೆಂಡತಿ ಅನ್ನೋದು ಗೊತ್ತಾಗಿರುತ್ತೆ. ವಾವ್, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನನ್ನ ಗಂಡ. ವಾವ್, ಈ ಪ್ರೊಫೈಲಲ್ಲಂತೂ ಕಿಲ್ಲರ್ ಲುಕ್ಕೆ. ಹಿಂದೆಲ್ಲ ಹುಡುಗಿರು ಈ ಲುಕ್ಗೆ ಹಾಗೆ ಬೀಳ್ತಿದ್ರು ಅನ್ಸುತ್ತೆ, ಕಳೆದೋಗ್ತಿದ್ರು ಅನ್ಸುತ್ತೆ. ನಾನೊಬ್ಳೆ ಉಳ್ಕೊಂಡಿರೋದು. ಯಾಕೆಂದರೆ ನಾನು ಕಳೆದೋದ್ರೆ ಇವ್ರ ಕಣ್ಣಲ್ಲೇ ಕಳೆದು ಹೋಗ್ಬೇಕಲ್ವಾ. ಪ್ಲೀಸ್ 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 ಬೇಡ ಬೇಡ ಬೇಡ, ಆ ಕಡೆ ಮಾತ್ರ ತಿರುಗಬೇಡಿ. ನಾನು ನಿಮ್ಮನ್ನು ಕಂಪ್ಲೀಟಾಗಿ ನೋಡಿಲ್ಲ. ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು 3 ಎಣ್ಸೋದ್ರಲ್ಲಿ ನೀವು ಈ ಕಡೆ ತಿರುಗಬೇಕು. 1 2 ಹಾಗಿದ್ರೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೇವರೇ. ಫಸ್ಟು ಜಯಂತ್ ಕಾಯ್ಕಿಣಿ ಅವ್ರಿಗೆ ಫೋನ್ ಮಾಡಿ, ಕೊಲ್ಲು ಹುಡುಗ ನನ್ನ ಹಾಗೆ ಸುಮ್ಮನೆ ಅಂತ ಲಿರಿಕ್ಸ್ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಬೇಕು. ನಾನು ಮೊದಲು ಅಲ್ಪ ಸ್ವಲ್ಪ ಸ್ವಿಮ್ಮಿಂಗ್ ಕಲ್ತಿರೋದನ್ನ ಮರ್ತೋಗ್ಬೇಕು. ಮರೆತ್ರೇ ನನ್ನ ಗಂಡನ ಪ್ರೀತಿಯಲ್ಲಿ ಮುಳುಗಕ್ಕಾಗೋದು. ಮುಳುಗಕ್ಕಾಗಲಿಲ್ಲ ಅಂದರೆ ಹಾಗೆ ಮೇಲ್ಮೇಲೆ ತೇಲ್ಬಿಡ್ತೀನಿ. ಅದಕ್ಕೆ ಫಸ್ಟ್ ಸ್ವಿಮ್ಮಿಂಗ್ನ ಮರೆತು ಕಂಪ್ಲೀಟಾಗಿ ಇವ್ರ ಲವಲ್ ಮುಳುಗಬೇಕು. ಈ ವಿಷಯ ತಿಳಿದ ಮೇಲೆ ನಿಮ್ಮ ಅಮ್ಮನ್ನ ಬಳಸ್ಕೊಂಡು ಲೀಲನ್ನ ಆ ಮನೆಯಿಂದ ಹೊರಗೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅಪ್ಪ, ನಿಜನಾ? ನಿಜಾನಮ್ಮ. ಇಲ್ಲದೆ ಹೋದರೆ ನಿಮ್ಮ ಅಮ್ಮನಿಂದ ಅಂತರನಿಗೆ ಏನು ಉಪಯೋಗ ಹೇಳು? ಅವತ್ತು ಲೀಲಾ ನಮ್ಮ ಮನೆಗೆ ಬಂದು ರಾತ್ರಿ ಬಾಗ್ಲಲ್ಲೇ ಕೂತಿದ್ಲಲ್ಲ, ಅವತ್ತು ನಾನು ಕೇಳಿದೆ. ಅವಳು ಏನು ಹೇಳಿರಲಿಲ್ಲ. ಒತ್ತಾಯ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೆ. ಆದರೆ ಇವತ್ತು ಇದನ್ನೆಲ್ಲ ನೋಡಿದ ಮೇಲೆ ಕನ್ಫರ್ಮ್ ಆಗ್ತಾ ಇದೆ. ಅವತ್ತು ಲೀಲಾ ರಾತ್ರೋರಾತ್ರಿ ಗಂಡನ ಮನೆ ಬಿಟ್ಟು ಇಲ್ಲಿಗೆ ಬರೋದಕ್ಕೆ ಅಂತರನ ಕೈವಾಡ ಇದ್ದೇ ಇದೆ. ಮತ್ತಿವಾಗ ಅಕ್ಕ ಅಲ್ಲಿ ಹೇಗಿರ್ತಾಳಪ್ಪ? ಅಂತರ ಇಂದ ಅಕ್ಕಂಗಲ್ಲಿ ತೊಂದರೆ ಆಗಲ್ವಾ? ಒಬ್ಬ ಕಳ್ಳ
ಒಳ್ಳೆ ಮುಖನ ನಿನ್ನ ಮುಂದೆ ಪರಿಚಯ ಮಾಡ್ಕೊಂಡ್ಮೇಲೆ ಕೆಟ್ಟ ಮುಖ ನಿನಗೆ ತೋರಿಸೋದೇ ಇಲ್ಲ. ಎಲ್ಲಿವರೆಗೆ? ಅವನು ಕೆಟ್ಟ ಮುಖ ನಿನಗೆ ಗೊತ್ತಾಗಿದೆ ಅಂತ ಅವನಿಗೆ ಗೊತ್ತಾಗೋವರೆಗೆ. ಅದೇ ನಿನ್ನ ಲೈಫಲ್ಲಿ ಆ ದೇವ್ ಅಂತ ಇನ್ಸ್ಪೆಕ್ಟರ್ ಬಂದಿದ್ದಲ್ಲ, ಅವನ ಥರನೇ. ಲೀಲಾ ಅಲ್ಲಿ ಚೆನ್ನಾಗೇ ಇರ್ತಾಳಮ್ಮ. ಆದರೆ ಈ ಬೆನ್ನ ಹಿಂದೆ ಚೂರಿ ಹಾಕುವಂಥವ್ರ ಕೆಲಸ ನಿಲ್ಲಿಸೋದಕ್ಕೆ ಮೊದಲು ಕಳ್ಳರನ್ನ ಹಿಡಿಯೋ ಮುಂಚೆ ಕಳ್ಳರಿಗೆ ಸಹಾಯ ಮಾಡ್ತಾ ಇದ್ದಾರಲ್ಲ ನಿಮ್ಮ ಅಮ್ಮನಂಥವ್ರು, ಅಂಥವ್ರನ್ನ ಹಿಡಿಬೇಕು. ಅಮ್ಮ ಅನ್ನಕ್ಕೂ ಅಸಹ್ಯ ಆಗ್ತಿದೆ. ಮಗಳಿಗೆ ಯಾರಪ್ಪ ಹೀಗೆಲ್ಲ ಮಾಡ್ತಾರೆ? ಶಂಕರ ಭಗವತ್ಪಾದರು ಹೇಳ್ತಾರಮ್ಮ, ಕುಪುತ್ರೋ ಜಾಯೇ ಕ್ವಚಿದಪಿ ಕುಮಾತಾನ ಭವತಿ ಅಂತ. ಅಂದರೆ ಅಪ್ಪಿತಪ್ಪಿ ಕೆಟ್ಟ ಮಕ್ಕಳು ಹುಟ್ಟುಬಿಡ್ಬೋದಂತೆ, ಆದರೆ ಕೆಟ್ಟ ತಾಯಿ ಅನ್ನುವಂಥವಳು ಈ ಜಗತ್ತಲ್ಲಿ ಸಿಗಲ್ಲ ಅಂತ. ಆದರೆ ಇಂಥವ್ರನ್ನ ನೋಡಿದಾಗ ಕೆಟ್ಟ ತಾಯಂದ್ರು ಇರ್ತಾರೆ ಅಂತ ಅನ್ಸುತ್ತೆ. ಅಹಂಕಾರ, ಸ್ವಾರ್ಥ ಇದೇ ಇವ್ರನ್ನ ತಿನ್ನುತ್ತೆ ಹೊರತು ಬೇರೆ ಒಳ್ಳೆ ಅಂತ್ಯ ಕಾಣೋದಿಲ್ಲ. ಲೀಲಾ ತಾಯಿ ಇಲ್ಲದೆ ಇರೋ ಮಗಳಮ್ಮ. ಅವಳಿಗೆ ತಾಯಿ ಪ್ರೀತಿ ಸಿಗಬೇಕು ಅಂತ ಕೌಸಲ್ಯನ ಮದುವೆ ಮಾಡ್ಕೊಂಡು ಬಂದೆ. ಆದರೆ ಅವಳೇ ಈ ಥರ ಲೀಲನ ಅಂತ್ಯಕ್ಕೆ ಬಲೆ ಬೀಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲಮ್ಮ, ಅನ್ಕೊಂಡಿರ್ಲಿಲ್ಲ. ಅಪ್ಪ ಅಕ್ಕ ಅಂತರ ಅಕ್ಕ ಅಂತ ಹಿಂದೆನೆ ಓಡಾಡ್ತಿರ್ತಾಳೆ. ಅಂತರ ಅಕ್ಕನ ತುಂಬಾ ಹಚ್ಕೊಂಡಿದ್ದಾಳೆ. ನಮ್ಗೆ ಯಾಕೋ ತುಂಬಾ ಭಯ ಆಗ್ತದೆ ಅಪ್ಪ. ಇಷ್ಟೆಲ್ಲ ಆಗಿರೋದು ನಮ್ಮ ಮನೇಲಿರೋ ಮನೆ ಹಾಳಿಯಿಂದ. ಅವಳು ಬರ್ಲಿ, ಇವತ್ತು ನಾನು ಏನು ಅಂತ ತೋರಿಸ್ಬಿಡ್ತೀನಿ. ಅಯ್ಯಯ್ಯೋ, ಅಕ್ಕಿ ಡಬ್ಬದಲ್ಲಿ ಇಟ್ಟಿರೋ ಮೊಬೈಲು ಇವ್ರ ಕೈಗೆ ಹೇಗೆ ಸಿಕ್ತು? ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಇವ್ರು ನನ್ನನ್ನು ಕೊಂದೇ ಬಿಡ್ತಾರಷ್ಟೇ. ಹಲೋ ಹಲೋ, ಅದನ್ನೇ ನೋಡ್ತಾ ಇದ್ದೀನಿ. ಬ್ಯಾಲೆನ್ಸ್ ಶೀಟಲ್ಲಿ ಕೆಲವು ಎರರ್ಸ್ ಇದೆ, ಅದನ್ನೇ ನೋಟಿಸ್ ಮಾಡ್ತಾ ಇದ್ದೆ. ಬ್ಯಾಲೆನ್ಸ್ ಶೀಟ್ ಜೊತೆ ನನ್ನ ಲವ್ನ ನೋಟಿಸ್ ಮಾಡಿ ಪ್ಲೀಸ್. ಶೋರ್ ಮಾಡ್ತೀನಿ. ಶೋರಾ? ಹಾಗಿದ್ರೆ ನೀವು ನನ್ನ ಲವ್ನ ನೋಟಿಸ್ ಮಾಡ್ತೀರಾ ರೀ? ನೋ ನೋ ಅಂದ್ಬಿಟ್ರ? ಹಾಗಿದ್ರೆ ನಿಮ್ಮ ಹಾರ್ಟ್ನ ನನಗೆ ಕೊಡಲ್ವಾ? 100% ಕಳ್ಸ್ಕೊಡ್ತೀನಿ, ಐ ಪ್ರಾಮಿಸ್. ಪ್ರಾಮಿಸ್ ಬೇರೆ ಮಾಡಿಬಿಟ್ರು. ಅಯ್ಯೋ, ಈ ಟೈಮಲ್ಲಿ ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು ಅಂತ ಸಾಂಗ್ ಇರಬೇಕಿತ್ತು, ಚೆನ್ನಾಗಿರ್ತಿತ್ತು. ಅಪ್ಪ ಎಷ್ಟು ಸತಿ ಹೇಳಿದ್ರು ಸಂಗೀತ ಕ್ಲಾಸಿಗೆ ಸೇರ್ಕೋ ಅಂತ. ನಾನೇ ಟೈಮ್ ವೇಸ್ಟ್ ಮಾಡಿಕೊಂಡು ಕುಂಟಪಿಲ್ಲೆ ಆಡ್ತಿದ್ದೆ. ಸೇರ್ಬೇಕಿತ್ತು. ಬಟ್ ನೋ ಇಶ್ಯೂಸ್, ನಾ ಇದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ರಿಯಲಿ ರೀ? ವಾವ್, ಐ ಲವ್ ಯು. ಯಾ, ಸೇಮ್ ಹಿಯರ್. ಸೇಮ್ ಹಿಯರ್ ಅಂತ ಹೇಳಿದ್ರು. ನಾನು ಐ ಲವ್ ಯು ಹೇಳಿದ್ದಕ್ಕೆ, ಸೇಮ್ ಹಿಯರ್ ಅಂತ ರಿಪ್ಲೈ ಮಾಡಿದ್ದಕ್ಕೆ ನನ್ನ ಮನಸ್ಸು ಹಾರಾಡ್ತಿದೆ. ಇನ್ ಐ ಲವ್ ಯುಗೆ ಐ ಲವ್ ಯು ಟು ಅಂತ ಹೇಳಿದ್ರೆ ನನ್ನ ಮನಸ್ಸು ಹಾರಾಡಿ ಒಂದು ನಿಮಿಷ ಮಾಡ್ತೀನಿ. ಈ ಲೀಲಾ, ನೀನು ಸುಮ್ಮನೆ ಎಡವಟ್ ಲೀಲಾ ಅಂತ ಕರೆಯಲ್ಲ ಕಣೆ. ನೀನು ಮಾಡೋ ಕೆಲಸ ಎಲ್ಲ ಬರೀ ಇಂಥದ್ದೆ. ಏನು ಮಾಡಲಿ ಇವಾಗ ನಾನು? ಓಡೋಗ್ಬಿಡ್ತೀನಿ. ಇಲ್ಲ ಬಲ್ಲಿ. ರೀ, ನೀನೇನು ಮಾಡ್ತಿದ್ದೀಯ ಇಲ್ಲಿ? ನೋಡ್ತಿದ್ದೆ. ಏನು ನೋಡ್ತಾ ಇದ್ದೆ? ನಿಮ್ಮನ್ನ. ಅಂದರೆ ನಿಮ್ಮ ಮೈ ಮೇಲೆ ಸೊಳ್ಳೆ ಕೂತಿತ್ತು, ಎಲ್ಲಿ ಕಚ್ಬಿಡುತ್ತೆ ಅಂತ ನೋಡ್ತಾ ಇದ್ದೆ. ಸೊಳ್ಳೆನಾ? ಹ್ಞೂ ರೀ, ಮಸ್ಕಿಟೋ ತುಂಬ ಡೇಂಜರಸ್ಸು. ಅದರಿಂದ ಡೆಂಗು ಮಲೇರಿಯಾ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಭಯ ಆಗಿ ನೋಡ್ತಾ ನಿಂತ್ಬಿಟ್ಟೆ. ಸೊಳ್ಳೆಗೆ ಭಯ ಪಡ್ಕೊಂಡು ನೀನು ಆಮೇಲೆ
ಆಮೇಲೆ ಸೊಳ್ಳೆ ಹಾರೋಯ್ತು. ಶರಾಪ್, ಸುಳ್ಳು ಹೇಳ್ಬೇಡ, ನಿಜ ಹೇಳು. ಏನು ನೋಡ್ತಾ ಇದ್ದೆ? ಮೊದಲು ಆ ಮನೆ ಹಾಳಿಗೆ ಫೋನ್ ಮಾಡಮ್ಮ. ಅವ್ರು ಎಲ್ಲೇ ಇದ್ರು ತಕ್ಷಣ ಮನೆಗೆ ಬರಬೇಕು ಅಂತ ಹೇಳಿ. ಸರಿ ಅಪ್ಪ. ಅಯ್ಯೋ ದೇವ್ರೆ, ಎಲ್ಲೇ ಇದ್ರೂ ಕರೆಸಿ ಹೊಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಾದ್ರೆ ನನ್ನನ್ನು ನಿಂತ ಜಾಗದಲ್ಲೇ ಹೂತಾಕ್ಬಿಡ್ತಾರೆ ಅಷ್ಟೇ. ಮಾಡೋದೆಲ್ಲ ಮಾಡಿ ಇವಾಗ ಬೇಡ್ಕೋತಿದ್ಯಾ? ಹೊಸಲಿಗೆ ಫೋನ್ ಮಾಡುವನ್ನಲ್ಲಮ್ಮ. ಅಪ್ಪ, ಫೋನ್ ಮಾಡೋದೇನು ಬೇಡ. ಅಮ್ಮ ಅಲ್ಲೇ ಇದ್ದಾರೆ. ಮನೆ ಹಾಳು ಮಾಡಿದ್ದು ಸಾಲದು ಅಂತ ಊರು ಹಾಳು ಮಾಡಕ್ ಹೋಗಿದ್ಯಾ? ಹೊಡಿಬೇಡಿ. ನೀನೇನ್ ಘನಂದಾರಿ ಕೆಲಸ ಮಾಡಿದ್ಯಾ ಅಂತ ಹೊಡಿಬೇಡಿ ಅಂತ ಇದೆಯಾ? ನೀನು ಮಾಡಿರೋ ಕೆಲಸಕ್ಕೆ ಆರ್ತಿ ಎತ್ತಿ ಒಳಗ್ ಕರ್ಕೋತಾರ? ನಿನ್ನಂಥ ದೊಷ್ಟು ಮನಸ್ಸಿರೋಳನ್ನ ಮದುವೆ ಮಾಡಿಕೊಂಡು ಮನೆ ತುಂಬಿಸ್ಕೊಂಡಿದ್ದೀನಲ್ಲ. ಇಷ್ಟು ವರ್ಷ ನೀನು ಮಾಡಿದ್ದಕ್ಕೆಲ್ಲ ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ನಲ್ಲ. ಮಿತಿ ಮೀರ್ಬಿಟ್ಟಿದೀಯ. ನಾನು ಸುಮ್ಮನೆ ಇರಲ್ಲ. ಮುಟ್ಬೇಡ ನಿನ್ನ. ಇದ್ರಲ್ಲಿ ನನ್ನ ತಪ್ಪೇನಿಲ್ಲ. ನಾನು ಏನೂ ಮಾಡಿಲ್ಲ. ಇಷ್ಟು ಈಸಿಯಾಗಿ ತಪ್ಪನ್ನ ಇನ್ನೊಬ್ರ ಮೇಲೆ ಹಾಕ್ಬಿಡ್ತೀಯ ಅಲ್ವಾ? ಛೇ, ನಾಚಿಕೆ ಆಗಲ್ವಾ ನಿಂಗೆ? ಇನ್ನೆಷ್ಟು ಅಂತ ಅಕ್ಕನ ಜೀವನದಲ್ಲಿ ಆಟ ಆಡ್ಬೇಕು ಅನ್ಕೊಂಡಿದ್ಯಮ್ಮ? ಹೋದ್ಸಲ ತಾನೇ ನಾನು ಮಾಡಿರೋ ತಪ್ಪು ನಾನು ತಿದ್ಕೋತೀನಿ ಅಂತ ಅಪ್ಪನ ಕಾಲು ಹಿಡ್ಕೊಂಡು ಬೇಡ್ಕೊಂಡೆ. ಅಮ್ಮ ಸರಿ ಹೋದ್ಲು ಅಂತ ನಾನು ತುಂಬಾ ಖುಷಿ ಪಟ್ಟಿದ್ದೆ. ಏನಮ್ಮ ನಿನಗೆ ಬಂದಿರೋದು? ಛೇ, ಯಾಕೆ ಸುಮ್ಮನಿದ್ಯಾ? ಯಾಕೆ ಮಾತಾಡ್ತಾ ಇಲ್ಲ ಹೇಳು? ನಾನೇನು ಸುಳ್ಳು ಹೇಳ್ತಿಲ್ಲ. ನಿಜವಾಗ್ಲೂ ಧೂಳು ವರ್ಷಕ್ಕೆ ಬಂದಿದ್ದೆ. ನೀನು ಧೂಳು ಹೊಡೆಯಕ್ಕೆ ಬಂದಿದ್ದೆ. ಮತ್ತು ಕೈಯಲ್ಲಿ ಏನೂ ಇಲ್ಲದೆ ಬಂದಿದ್ಯಾ? ಅದು ನಾನು ಕೈನಲ್ಲೇ ಒರೆಸ್ತಿದ್ದೆ. ಕೈ ತೋರಿಸು. ತೋರಿಸು. ಎಲ್ಲಿದೆ? ಇಲ್ಲೇ ಇದೆಯಲ್ಲ. ಕೈಯೆಲ್ಲ ಹೇಳಿದ್ ನಾನು. ಧೂಳು ಒಳಿಸ್ತಾ ಇದ್ದೆ ಅಂದಲ್ಲ, ಧೂಳು ಎಲ್ಲಿದೆ? ಹೇಳಿದ್ನಲ್ಲ ಧೂಳು ಒರೆಸ್ದೆ ಅಂತ. ಒರೆಸಿದ್ಮೇಲೆ ಧೂಳು ಎಲ್ಲಿರುತ್ತೆ ರೀ? ನಿನ್ನ ಹತ್ರ ಮಾತಾಡೋದಕ್ಕೆ ಆಗಲ್ಲ. ತುಂಬ ಸುಳ್ಳು ಹೇಳೋದು ಕಲ್ತಿದ್ಯಾ. ಲವ್ ಆದ್ಮೇಲೆ ಸುಳ್ಳು ಹೇಳೋದು ಕಲೀಲೇಬೇಕಲ್ವಾ? ಅದೇನು ಮಾತಾಡ್ತಿದ್ಯೋ ಕೇಳಿಸೋ ಹಾಗೆ ಹೇಳು. ಕೇಳೋವಾಗ ಹೇಳೋಕ್ಕಿನ್ನೂ ಟೈಮ್ ಇದೆ. ಲೀಲಾ, ನೀನು ಮಾತಾಡೋದು ಅರ್ಥ ಆಗೋ ಥರ ಮಾತಾಡೋ. ಇಲ್ಲ ನೀನು ಕೆಲಸ ನೋಡ್ಕೋಗು. ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಬೇಡ ಇಡಿಯಟ್. ಏನಂದ್ರೆ ಇನ್ನೊಂದ್ಸತಿ ಹೇಳಿ. ಏನು? ಅದೇ ಇಡಿಯಟ್ ಅಂತ ಬೈದ್ರಲ್ಲ, ಇನ್ನೊಂದ್ಸತಿ ಹೇಳಿ. ಕಾಡ್ ಏನಾಗಿದೆ ನಿನಗೆ? ಯಾರ ಬೈಸ್ಕೋತಾರ? ಏನೋಪ್ಪ, ನೀವು ಬೈದ್ರೆ ನಂಗೊಂಥರ ಖುಷಿ. ನಮ್ಮ ಅಂಬರೀಷ್ ಅಣ್ಣ ಅಭಿಮಾನಿಗಳಿಗೆ ಬೈದ್ರೆ ಬೈಸ್ಕೋತಾರಲ್ಲ, ಆ ಥರ. ಅಂತೂ ನೀನು ಏನು ಮಾಡ್ತಿದ್ದೆ ಅದನ್ನು ಮಾತ್ರ ಹೇಳಲಿಲ್ಲ. ಬಟ್ ಏನೇನೋ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಷ್ಟೇ. ಯಾಕ್ರಿ ಏನೋ ಹೇಳ್ತಾ ಇದ್ದೀರಾ? ನಾನು ಏನೇನೋ ಹೇಳಿ ಈ ಮನೇಲಿ ಕಳ್ತನ ಮಾಡ್ತೀನ? ಕದ್ರೆ ಹಾರ್ಟ್ ಕದಿಬೋದಪ್ಪ ಅಷ್ಟೇ. ಏನಂದ್ರೆ? ಹಾರ್ಟಾ? ಹಾರ್ಟ್ ಅಲ್ಲ, ಆರ್ಟ್. ನಾನು ಆರ್ಟಿಸ್ಟ್ ಆಗಬೇಕು ಅಂತ ಇಷ್ಟಪಟ್ಟಿದ್ದೀನಲ್ಲ, ಅದಕ್ಕೆ ಒಬ್ಬ ಬಿಸ್ನೆಸ್ ಮ್ಯಾನು ಹೇಗೆ ಬಿಹೇವ್ ಮಾಡ್ತಾರೆ, ಹೇಗೆ ಆ್ಯಕ್ಟ್ ಮಾಡ್ತಾರೆ, ಅವ್ರ ಹಾವಭಾವ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೆ. ಇದೇ ನಿಜ. ಓಹ್, ನನ್ನನ್ನು ನೋಡಿ ಕಲಿತಾ ಇದೆಯಾ? ಡೈರೆಕ್ಟಾಗಿ ಬಂದು ನನ್ನೇ ಕೇಳ್ಬೋದಿತ್ತಲ್ಲ. ಕೇಳ್ಬೋದಿತ್ತು. ಆದರೆ ನಂಗೆ ನಿಮಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ನಿಮ್ಮನ್ನು ನೋಡ್ತಾ ಹಾಗೆ ಕಳೆದೋಗ್ಬಿಟ್ಟೆ. ಹಾಂ, ಕಳೆದೋದ್ಯಾ? ಯಾಕೆ? ನಿಮ್ಮನ್ನು ನೋಡಿದ್ರೆ ಎಲ್ಲ ಹುಡುಗಿರು ಕಳೆದು ಹೋಗ್ತಾರೆ, ಇನ್ನು ನಾನು ಕಳೆದು ಹೋಗಲ್ವಾ? ಅಂದರೆ ನಿಮ್ಮ ಸ್ಟೈಲ್ಗೆ, ನಿಮ್ಮ ಡಿಸಿಪ್ಲಿನ್ಗೆ ಹಾಗೆ ಕಳೆದೋಗ್ಬಿಟ್ಟೆ. ಅಬ್ಬಾ,
ನೀನು ನಿನ್ನ ಲ್ಯಾಂಗ್ವೇಜು ಆರ್ಟಿಗೆಲ್ಲ ಯಾವ ಲ್ಯಾಂಗ್ವೇಜ್ ಇರುತ್ತೆ ಬಿಡಿ. ಏನಂದೆ? ಅಂದರೆ ಲ್ಯಾಂಗ್ವೇಜು ಒಂದು ಆರ್ಟ್ ಅಂತ ಹೇಳಕ್ಕೆ ಬಂದೆ. ಏನಾಗಿದೆ ನಿಂಗೆ ಇವತ್ತು? ವಿಚಿತ್ರವಾಗಿ ಆಡ್ತಿದ್ಯಾ? ಹುಷಾರಾಗಿದೆಯಾ ತಾನೆ? ಹಾಂ, ಬೇಡ ರೀ. ಯಾಕೆ ಹೆದರ್ಕೋತಾ ಇದೆಯಾ? ಅಯ್ಯೋ, ಫುಲ್ ಲವ್ ಆಗಿದೆ ರೀ. ಹತ್ರ ಮಾತ್ರ ಕರಿಬೇಡಿ. ನನಗೆ ಗೊತ್ತಿಲ್ಲದೆ ನಾನು ನಿಮಗೆ ಮುತ್ತು ಕೊಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇಲ್ಲ, ಹೆದರ್ಕೋಬೇಡ. ಹುಷಾರಾಗಿದೆಯಾ ಇಲ್ವಾ ಅಂತ ನೋಡ್ತೀನಿ ಅಷ್ಟೇ.